ಹರಿಹರದ ಚರ್ಚ್ ರಸ್ತೆಯಲ್ಲಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ತಿಕೋತ್ಸವ ಈ ದಿನ ಈ ಸಂಜೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಸರ್ವ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರ ದೇವರ ಆಶೀರ್ವಾದ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಹಿರಣ್ಣ ಸಕಲ ಭಕ್ತಾದಿಗಳನ್ನು ರಕ್ಷಿಸಲಿ ಅಂತಂದೇಳಿ ಆ ದೇವರಲ್ಲಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಹರಿಹರದ ಕ್ಷೇತ್ರನಾಥ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯ ಕಡೆ ಕಾರ್ತಿಕೋತ್ಸವವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಯ ಕಾರ್ತಿಕೋತ್ಸವವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಅವೆಲ್ಲ ಫಲಗಳು ನಡೀತಾ ಇದ್ದಾವೆ. ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಬನ್ನಿ, ಇದರಲ್ಲಿ ಕಾರ್ತಿಕ ನಡೆಸ್ತೇವೆ. ಅಲ್ಲಿ ಮತ್ತೆ ಒಂದು 500 ಜನದ ಊಟ ಪ್ರಸಾದ ಎಲ್ಲ ವ್ಯವಸ್ಥೆ ಇರುತ್ತೆ. ನಾವೇನು ಮನಸ್ಸಲ್ಲಿ ಅನ್ಕೊತೇವೆ ಅದೆಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ನಮ್ಮದು ಮದುವೆಯಾಗಿ ಈಗ 38 ವರ್ಷ ಆಯಿತು. HP ಬಾಬಣ್ಣರ ಸೊಸೆ ನಾನು. ಎಲ್ಲರದ್ದು ಚೆನ್ನಾಗಿ ನಡೀತಾ ಇದ್ದಾವೆ ಕಾರ್ಯಗಳು. ತೃಪ್ತಿ ಇದೆ, ಮನಸ್ಸಿನಾಗ ಶಾಂತಿ ಸಮಾಧಾನ ಎಲ್ಲ ಇದ್ದಾವೆ. ನಾವೇನು ಅನ್ಕೊಂಡಿದ್ದೇವೆ ಎಲ್ಲವೂ ನಡೀತಾ ಇದ್ದಾವೆ. ಇಲ್ಲಿ ಒಳ್ಳೇದಾಗಿದೆ ಎಲ್ಲರಿಗೂ. ಇಲ್ಲಿ ಕಾಂಪೌಂಡಲ್ಲಿ ಬಂದ ಜನಕ್ಕಂತೂ ಎಲ್ಲರಿಗೂ ಒಳ್ಳೇದಾಗೈತಿ. ಇಲ್ಲಿ ಹಂಗಾಗಿ ಎಲ್ಲ ಜನಗಳು ಇಲ್ಲಿಂದ ನಮ್ಗೆ ಒಳ್ಳೇದಾಗೈತ್ರಿ ಅಂತ ಹೇಳಿ ಜನ ಹೆಚ್ಚಿನ ಇದರಲ್ಲಿ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ವರ್ಷ ಆಗತ್ತೆ. ಇಲ್ಲಿ ನಮ್ಮದು ಚೆನ್ನಪ್ಪ ಕಾಂಪೌಂಡ್ನಲ್ಲಿ ಇದು ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಅಂತಕ್ಕ? 45 ವರ್ಷದಿಂದ ಇದು ನಾವು ನಡ್ಕೊಂಡು ಬಂದಿದ್ದೀವಿ. ಒಟ್ಟು ನಮಗೆಲ್ಲ ಇದರಿಂದ ಚೆನ್ನಾಗಾಗಿದೆ. ನಮ್ಮೆಲ್ಲರೂ ನಾವು ಇಲ್ಲಿ ಬಂದು ದೇವ್ರಿಗೆ ದಿನ ಬೇಡ್ಕೊಂಡು ವೀರಭದ್ರ ದೇವಸ್ಥಾನದ ಹರಿಹರದ ಭಕ್ತಾದಿಗಳಿಂದ ನಮ್ಮೆಲ್ಲರ ಹಿರಿಯರಿಂದ ಕಾಲದಿಂದಲೂ ಈ ಕಾರ್ತಿಕೋತ್ಸವವನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೆ ಹರಿಹರದ ಜನತೆ ಸಹಕಾರ, ಆ ಸ್ವಾಮಿಯ ಕೃಪೆ, ನಿಮ್ಮೆಲ್ಲರ ಆರಾಧ್ಯ ದೈವ ಆದಂಥ ಆ ವೀರಭದ್ರ ದೇವರು ಹರಿಹರದ ಜನತೆಗೆ, ಹರಿಹರದ ಭಕ್ತಾದಿಗಳಿಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಭರವಸೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ನೀವುಗಳು ಬಂದು ಈ ಆಶೀರ್ವಾದದಲ್ಲಿ ನೀವು ಭಾಗಿಯಾಗ್ತೀರಾ ಅಂತ ಖಂಡಿತವಾಗಿ ಭಾವಿಸಿ ಹರಿಹರೇಶ್ವರನ ಮತ್ತು ಹರಿಹರದ ವೀರಭದ್ರ ದೇವರ ವತಿಯಿಂದನೂ ನಿಮ್ಮೆಲ್ಲರಲ್ಲೂ ಬೇಡ್ಕೊತಾ ಇದ್ದೀನಿ. ಈ ಭಕ್ತಿಪೂರ್ವಕ